ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಇವತ್ತು ನೋಡ್ರಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ನಾನಿವತ್ತು ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಟೇಸ್ಟ್ ಇದೆ ನೋಡ್ರಿ. ಕ್ವಿಕ್ಕಾಗಿ ಫಟಾಫಟ್ ಅಂತೇಳಿ ಒಂದು 10-15 ನಿಮಿಷದಲ್ಲಿ ಈ ಸ್ನ್ಯಾಕ್ಸನ್ನು ನೀವು ಪ್ರಿಪೇರ್ ಮಾಡ್ಬೋದು. ಯಾವುದೇ ಬೇಳೆಗಳನ್ನು ನೆನೆ ಹಾಕೋ ಅವಶ್ಯಕತೆ ಇಲ್ಲ. ದಿಢೀರಾಗಿ ನೀವು ಈ ಸ್ನ್ಯಾಕ್ಸನ್ನು ಮಾಡಿಕೊಂಡು ತಿಂದು ನೋಡ್ರಿ. ಅದು ಹಸಿ ಆಲೂಗಡ್ಡೆನ ಬಳಸಿಬಿಟ್ಟು ನಾನಿವತ್ತು ಈ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಹಾಗಾದರೆ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ. ಅವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಸಿಯಾಗಿ ವಿಡಿಯೋಗಳನ್ನು ನೀವು ನೋಡ್ಬೋದು. ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಒಂದು 10-15 ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ಕೋಬೋದು ನೋಡ್ರಿ. ಇಲ್ಲಿ ನೋಡಿ, ಒಂದು ಮೀಡಿಯಮ್ ಸೈಜಿನ ಆಲೂಗಡ್ಡೆನ ನಾನು ತೊಗೋತಾ ಇದ್ದೀನಿ. ನಿಮಗೆ ಜಾಸ್ತಿ ಆಲೂಗಡ್ಡೆ ಬೇಕು ಅಂದರೆ ನಿಮ್ಮ ಸ್ನ್ಯಾಕ್ಸ್ನ ಕ್ವಾಂಟಿಟಿ ಜಾಸ್ತಿ ಇದೆ ಅಂದರೆ ನೀವು 2 ಆಲೂಗಡ್ಡೆನಾದರೂ ಬಳಸ್ಬೋದು ನೋಡಿರಿ. ಆದರೆ ನಾನು ಇವತ್ತಿಲ್ಲಿ 1 ಆಲೂಗಡ್ಡೆನ ಬಳಸಿಬಿಟ್ಟು ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದ್ಭುತ ರುಚಿಯಾಗಿರುತ್ತೆ. ಈಗ ನೋಡಿರಿ, ಆಲೂಗಡ್ಡೆನ ಒಂದು ಸರಿ ನೀರಲ್ಲಿ ಹಾಕಿ ನಾನು ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದ್ರ ಮೇಲಿನ ಸಿಪ್ಪೆನ ಈ ರೀತಿ ಪೀಲ್ ಮಾಡಿ ತೊಗೊಂಬಿಡ್ರಿ. ಏಕೆಂದರೆ ಸಿಪ್ಪೆ ಇದ್ದರೆ ಸ್ನ್ಯಾಕ್ಸು ಚೆನ್ನಾಗಿ ಬರೋದಿಲ್ಲ, ಟೇಸ್ಟಿಯಾಗಿ ಇರೋದಿಲ್ಲ. ಅದ್ರಾಗೆ ಇದು ನೋಡಿರಿ, ಚಿಕ್ಕ ಧೂಳು ಅದು ಇದ್ರೂ ಕೂಡ ಹೋಗ್ಬಿಡುತ್ತೆ. ಈ ಥರ ಪೀಲ್ ಮಾಡಿ ತೊಗೊಳ್ಳೋದ್ರಿಂದ ಇದನ್ನು ಮತ್ತೆ ಒಂದು ಸರಿ ನೀರಲ್ಲಿ ವಾಶ್ ಮಾಡಿ ಈಗ ಇದನ್ನು ನೋಡಿರಿ ಈ ರೀತಿ ಚಿಕ್ಕ ಹೋಲ್ಸಲ್ಲಿ ನಾನಿಲ್ಲಿ ಗ್ರೇಟ್ ಮಾಡಿ ತೊಗೋತಾ ಇದ್ದೀನಿ. ದೊಡ್ಡದಾಗಿರಬಾರ್ದು, ಚಿಕ್ಕದಾಗಿರುವಂಥ ಗ್ರೇಟರ್ನಲ್ಲಿ ಪೂರ್ತಿಯಾಗಿ ಇದನ್ನು ಗ್ರೇಟ್ ಮಾಡಿ ತೊಗೊಳ್ರಿ. ತುಂಬ ಚೆನ್ನಾಗಿ ಲೇಯರ್ಸ್ ಬರುತ್ತೆ. ಈ ರೀತಿ ಗ್ರೇಟ್ ಮಾಡಿ ಹಾಕೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ನೋಡಿರಿ. ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಇದನ್ನು 2-3 ಸತಿ ನಾವು ನೀರಿನಲ್ಲಿ ವಾಶ್ ಮಾಡೋದಿರುತ್ತೆ. ಏಕೆ ಅಂತಂದರೆ ಇದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ ಆಲೂಗಡ್ಡೆನಲ್ಲಿ. ಅದು ಸ್ಟಾರ್ಚ್ ಎಲ್ಲ ಹೊರಟೋಗಬೇಕು. ಆವಾಗ ಲೇಯರ್ಸ್ ತುಂಬ ಗರಿಗರಿಯಾಗಿ ಬರುತ್ತೆ ನೋಡಿರಿ. ಇಲ್ಲಿ ಪೂರ್ತಿಯಾಗಿ ನಾನು ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದನ್ನು ಲೇಯರ್ಸ್ ಎಲ್ಲ ನೋಡಿರಿ ನೀರಿನಲ್ಲಿ ಹಾಕಿ ನೀಟಾಗಿ 1-2-3 ಸತಿ ವಾಶ್ ಮಾಡಿ ತೊಗೊಳ್ರಿ. ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೊರಟು ಹೋಗಲಿ ನೋಡಿರಿ. ಸ್ಟಾರ್ಚ್ ಇದ್ರೂ ಕೂಡ ಆಲೂಗಡ್ಡೆ ಕಪ್ಪಾಗ್ಬಿಡುತ್ತೆ. ನಾವು ಗ್ರೇಟ್ ಮಾಡಿಟ್ಟಿಂದ ಅಥವಾ ಕಟ್ ಮಾಡಿದಾಗ ಕೆಂಪಗಾಗ್ಬಿಡುತ್ತೆ. ಹಂಗಾಗಬಾರ್ದು ಅಂದರೆ ನೋಡಿರಿ ಈ ರೀತಿ ನೀರಿನಲ್ಲಿ ಹಾಕಿ ನೀವು ವಾಶ್ ಮಾಡಿ ತೊಗೊಳ್ರಿ. ಅಥವಾ ನೀವಿನ್ನೂ ಸ್ನ್ಯಾಕ್ಸ್ ಮಾಡೋದು ಲೇಟ್ ಇದೆ ಅಂದರೆ ಇತ್ರ ಗ್ರೇಟ್ ಮಾಡಿ ನೀರಿನಲ್ಲೇ ಬಿಟ್ಬಿಡಿ. ನೀವು ಹಾಗೆ ಓಪನ್ ಮಾಡಿ ಬಿಟ್ಟರೆ ನೋಡಿರಿ ಅದು ಕಪ್ಪಾಗುತ್ತೆ. ಹಂಗೆ ಕಪ್ಪಾದರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಈಗ ನೋಡಿರಿ ಇದನ್ನು 2 ಸರಿ ನಾನು ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿ ಲೇಯರ್ಸ್ ಬಂದಿದೆ. ಇಷ್ಟು ಲೇಯರ್ಸ್ ಸಿಕ್ಕಿದೆ ನೋಡಿರಿ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಫಟಾಫಟ್ ಅಂತೇಳಿ ಒಂದು ಸಿಂಪಲ್ ಅಂತ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನೋಡ್ರಿ, ಇಲ್ಲಿ ಕಡಾಯಿನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದನ್ನೇ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ತುಂಬ ಎಣ್ಣೆ ಏನು ಹಾಕೋದು ಬೇಡ, ಜಸ್ಟ್ ಒಂದು ಸಿಂಪಲ್ ಒಗ್ಗರಣೆಗೋಸ್ಕರ 1 ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇದನ್ನು ತವಾ ತುಂಬ ಈ ಥರ ಸ್ಪ್ರೆಡ್ ಮಾಡ್ಕೊಳ್ರಿ. ಆವಾಗ ನೋಡಿರಿ ಈಸಿಯಾಗಿ ಬರುತ್ತೆ. ಆಮೇಲೆ ಒಂದು ಹತ್ರ ಡ್ರೈ, ಒಂದು ಹತ್ರ ಆಯಿಲ್ ಇರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂಥ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಇದ್ರ ಫ್ಲೇವರು ಘಮ ತುಂಬ ಚೆನ್ನಾಗಿ ಕೊಡುತ್ತೆ. ಸ್ಕಿಪ್ ಮಾಡಿಬಿಡ್ರಿ, ಹಾಕಿರಿ. ಅಥವಾ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಮಾಡ್ಬೋದು. ಈಗ ನೋಡಿರಿ ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗ್ತಾಯಿದೆ. ಇದಕ್ಕೆ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಅಷ್ಟೇ ನೋಡಿರಿ, ಒಳ್ಳೆ ಘಮ ಕೊಡುತ್ತೆ. ಆಮೇಲೆ ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು. ಆಮೇಲೆ ನೋಡಿರಿ ಸಣ್ಣಗೆ ಕಟ್ ಮಾಡಿದಂಥ ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಕೋಬೋದು, ಹೆಚ್ಚು ಕಡಿಮೆ ಮಾಡ್ಬೋದು. ಸ್ಪೈಸಸ್ ಜಾಸ್ತಿ ಇಷ್ಟಪಡೋರಿದ್ದರೆ ಜಾಸ್ತಿ ಹಸಿ ಮೆಣಸಿನ್ಕಾಯಿನ ಹಾಕಿರಿ. ನಾನಿಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲದನ್ನು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ಹುರ್ಕೊಳ್ರಿ. ಅಂದರೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ರಿ. ಒಳ್ಳೆ ಘಮ ಕೊಡುತ್ತೆ ಇದು. ಒಳ್ಳೆ ಪರಿಮಳ ಬರೋವರೆಗೂ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಹುರ್ಕೊಂಡ್ಮೇಲೆ ಇದಕ್ಕೆ ಈಗ 1 ಕಪ್ಪಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ ಒಂದು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಟೋಟಲಾಗಿ 1.5 ಕಪ್ಪಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಮೆಜರ್ಮೆಂಟ್ ನೆನಪಿಟ್ಕೊಳ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ, ಆದರೆ ತುಂಬ ನೀರು ಹಾಕೋಕ್ಕೆ ಹೋಗಬೇಡ್ರಿ. 1.5 ಕಪ್ಪಷ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿರಿ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈಗ ನೋಡಿರಿ ಫಸ್ಟ್ ನಾವೇನು ಆಲೂಗಡ್ಡೆ ಲೇಯರ್ಸನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದು ಅಲ್ವ, ಅದನ್ನು ಈ ನೀರಿನ ಜೊತೆ ಹಾಕ್ತಾಯಿದ್ದೀನಿ ನೋಡಿರಿ. ಅದ್ರ ಜೊತೆ ಅದು ಬಾಯ್ಲ್ ಆಗಲಿ. ಈಗ ನಾವು ಚಿಕ್ಕದಾದಂಥ ಲೇಯರ್ಸನ್ನು ಗ್ರೇಟ್ ಮಾಡಿರೋದ್ರಿಂದ ಬೇಗ ಸ್ಮೂತ್ ಆಗುತ್ತೆ. ಇದು ಆಲೂಗಡ್ಡೆ ಲೇಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆ ಇದು ಕೂಡ ಒಳ್ಳೆ ಒಂದು ಫ್ಲೇವರ್ ಕೊಡುತ್ತೆ. ಇದು ಆಲೂಗಡ್ಡೆ ಹಸಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಇದ್ರ ಜೊತೆ ಚೆನ್ನಾಗಿ ಕುದ್ದ ಮೇಲೆ. ಈಗ 2 ಮಿಕ್ಸ್ ಮಾಡಿದ್ದೀನಿ ನೋಡಿರಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಟ್ಬಿಡ್ರಿ. ಚೆನ್ನಾಗಿ ಕುದಿ ಬರಲಿ ನೋಡಿರಿ. ನೀವು ಇದನ್ನು ಲೇಯರ್ಸ್ ಬೆಂದಿದೇನಿಲ್ಲ ಅಂತ ಸ್ವಲ್ಪ ಈ ಥರ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ತುಂಬ ಸಾಫ್ಟಾಗಿ ಬೆಂದಿದೆ. ಈಸಿಯಾಗಿ ಇದು ಮಿಕ್ಸ್ ಆಗಿಬಿಡುತ್ತೆ ನೋಡಿರಿ. ಈಗ
ಪರ್ಫೆಕ್ಟ್ ಆಗಿದ್ದು ಲೇಯರ್ಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಸಾಫ್ಟ್ ಆಗೋವರೆಗೂ ಒಂದು 2 ನಿಮಿಷ ಇದನ್ನು ಕುದಿಸ್ರಿ. ನೋಡಿರಿ ಚೆನ್ನಾಗಿ ನೀರು ಕುದಿ ಬಂದಮೇಲೆ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಬಾಂಬೆ ರವೆನ ಹಾಕ್ತಾಯಿದ್ದೀನಿ. ಬಾಂಬೆ ರವೆ, ಚಿರೋಟಿ ರವೆ ಯಾವುದಾದ್ರೂ ತೊಗೊಳ್ರಿ. ಅಥವಾ ದಪ್ಪ ರವೆ ಇದೆ ಅಂದರೆ ಅದನ್ನು ನೀವು ಮಿಕ್ಸರ್ನಲ್ಲಿ ಗ್ರೈಂಡ್ ಮಾಡಿಕೊಂಡು ಪೌಡ್ರ್ ಮಾಡಿ ತೊಗೋಬೋದು. 1 ಕಪ್ಪಷ್ಟು ರವೆನ ಹಾಕ್ತಾಯಿದ್ದೀನಿ. ಇದು ಹುರಿದಿದ್ದಲ್ಲ, ಹಸಿದಾದಂಥ ರವೆನ ಹಾಕ್ತಾಯಿದ್ದೀನಿ ನಾನು. ಹಾಕಿ ನೋಡಿರಿ, ಇದನ್ನು ಲೋ ಫ್ಲೇಮ್ ಇಟ್ಟು ನೀಟಾಗಿ ಇದನ್ನು ನೀರಿನ ಜೊತೆ ಮಿಕ್ಸ್ ಮಾಡ್ಕೊಳ್ರಿ. ಕೊದಿಯುವಂಥ ನೀರಿಗೆ ಹಾಕಿದ್ದನ್ನು ರವೆನ ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ಅದಕ್ಕೋಸ್ಕರನೇ ಫಸ್ಟ್ ನೀವು ಲೋ ಫ್ಲೇಮ್ ಇಡ್ರಿ. ಲೋ ಫ್ಲೇಮ್ ಇಟ್ಟು ಮಿಕ್ಸ್ ಮಾಡಿದ್ರೆ ನೋಡಿರಿ ಯಾವುದೇ ಗಂಟಾಗೋದಿಲ್ಲ, ನೀಟಾಗಿ ಬರುತ್ತೆ. ಪರ್ಫೆಕ್ಟ್ ಆಗಿದೆ ನೋಡಿರಿ, ನೀರು ಜಾಸ್ತಿ ಆಗಿಲ್ಲ. ಜಾಸ್ತಿ ಆದರೆ ಮತ್ತೆ ಇನ್ನೂ ಸ್ವಲ್ಪ ರವೆ ನೀವು ಹಾಕಬೇಕಾಗತ್ತೆ. ಹಾಗಾಗಿ ನೀರನ್ನು ಸ್ವಲ್ಪ ನೋಡಿ ಪರ್ಫೆಕ್ಟಾದ ಮೆಜರ್ಮೆಂಟ್ನಲ್ಲಿ ಇಟ್ಕೊಳ್ರಿ. 1 ಕಪ್ ರವೆಗೆ ನಾನಿಲ್ಲಿ 1.5 ಕಪ್ ಅಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ರವೆ ಗಟ್ಟೆ ಆಗ್ತಾ ಆಗ್ತಾ ಬೇಯುತ್ತಾ ಬರುತ್ತೆ. ಈಗ ಇದನ್ನು ಈ ರೀತಿ ನೀವು ಸ್ಪೂನಿಂದ ಮಿಕ್ಸ್ ಮಾಡ್ತಾ ಮಾಡ್ತಾ 1-2 ರಿಂದ 3 ನಿಮಿಷ ಇದನ್ನು ರವೆನ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೆಂದರೆ ಅದು ತಳ ಬಿಟ್ಕೊಂಡು ಬರುತ್ತೆ. ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇದು ಇನ್ನೂ ಸ್ವಲ್ಪ ಹಸಿ ಹಸಿ ಇದೆ, ಚೆನ್ನಾಗಿದು ಬೇಯಬೇಕು. ಇನ್ನೂ 1-2 ನಿಮಿಷ ನಾನು ಹೀಗೆ ಬಿಡ್ತೀನಿ. ನೋಡಿರಿ 1-2 ನಿಮಿಷ ಆದಮೇಲೆ ತುಂಬ ಚೆನ್ನಾಗಿ ಸೇಮ್ ಇದು ಹಿಟ್ಟಿನ ರೀತಿಯಲ್ಲಿ ಬರುತ್ತೆ. ರವೆ ಹೋಗಿ ಹಿಟ್ಟಿನ ಕಣ ಎಲ್ಲ ನಾದ್ತೀವಲ್ವ ಆ ರೀತಿ ಬರುತ್ತೆ. ನೋಡ್ತಿರ್ಬೋದು ತುಂಬ ಸಾಫ್ಟ್ ಆಗಿದೆ. ಕೈಯಿಂದ ಸ್ವಲ್ಪ ನೀವು ಈ ರೀತಿ ರೋಲ್ ಮಾಡಿದ್ರೆ ಕೈಗೆ ಅಂಟೋದಿಲ್ಲ. ಈಗಿದು ಪರ್ಫೆಕ್ಟಾಗಿ ಬೆಂದಿದೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕಿ ನಾವು ತಣ್ಣಗಾಗೋಕ್ಕೆ ಬಿಡೋಣ. ಪೂರ್ತಿ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಕೂಲ್ ಆದಮೇಲೆ ನೋಡಿರಿ ಒಂದು ದೊಡ್ಡದಾದಂಥ ಪಾತ್ರೆ ತೊಗೊಳ್ರಿ. ಹಿಟ್ಟು ಅದೆಲ್ಲ ನಾದ್ತೀವಲ್ವ ಅಂಥ ಪಾತ್ರೆ ತೊಗೊಂಡು ಇದನ್ನು ಅದಕ್ಕೆ ಹಾಕಿರಿ. ಹಾಕಿ ಇದನ್ನು ನಾದ್ಕೋಬೇಕು. ಸ್ವಲ್ಪ ಇದನ್ನು ಕೈಯಿಂದ ಎಣ್ಣೆ ಹಚ್ಕೊಂಡು ನಾದ್ಕೊಳ್ರಿ. ರವೆ ಹೋಗಿ ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಇದು ಸ್ವಲ್ಪ ನಾದಿದ್ರೆ ಸಾಕು ನೋಡಿರಿ. ಈ ರೀತಿ ತುಂಬ ಬೆಣ್ಣೆ ರೀತಿ ರೆಡಿಯಾಗಿದೆ ನೋಡಿರಿ. ತುಂಬ ಸಾಫ್ಟಾಗಿ ಬಂದಿದೆ ಹಿಟ್ಟು. ಈ ಹದಕ್ಕೆ ಇರಬೇಕು ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ನೋಡಿರಿ. ಉಳ್ಳಾಗಡ್ಡಿನ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ರಿ. ಏಕೆಂದ್ರೆ ನೋಡಿರಿ ಇದರಲ್ಲಿ ಮಧ್ಯದು ಹೊರಗೆ ಬರೋ ಚಾನ್ಸಸ್ ಇರುತ್ತೆ ನಾವು ಶೇಪ್ ಕೊಡಬೇಕಾದ್ರೆ. ಹಾಗಾಗಿ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ರಿ. ಉಳ್ಳಾಗಡ್ಡಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇದಕ್ಕೆ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡಿದಂಥದ್ದು. ಆಮೇಲೆ ನೋಡಿರಿ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೈಂಡಿಂಗ್ ಬರಲಿ ಅಂಥೇಳಿ. ಇವೆರಡೇ ಸಾಮಗ್ರಿಗಳನ್ನು ಬಳಸ್ತಾ ಇದ್ದೀನಿ ನೋಡಿರಿ. ಇಲ್ಲ ಹಿಟ್ಟೇ ಕರೆಕ್ಟ್ ಆಗಿದೆ ಅಂದರೆ ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ಅಕ್ಕಿ ಹಿಟ್ಟು ಇಲ್ಲಪ್ಪ ಅಂದವರು ಸ್ವಲ್ಪ ನೀವು ಮೈದಾ ಹಿಟ್ಟನ್ನಾದರೂ ಹಾಕ್ಬೋದು ನೋಡಿರಿ. ಯಾವುದಾದ್ರೂ ಹಾಕಿ ನಡೆಯುತ್ತೆ. ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಈ ರೀತಿ ಆದರೆ ನೋಡಿರಿ. ಆಯಿಲ್ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋಂಗಿಲ್ಲ ಜಾಸ್ತಿ. ಬರೀ ರವೆ ಆದರೆ ಆಯಿಲ್ ಕುಡಿಯುತ್ತೆ ಅಂತ ಅನ್ಕೋಬೋದು. ರವೆ ಗಟ್ಟಿ ಇದ್ದರೆ ಆಯಿಲ್ ಕುಡಿಯೋದಿಲ್ಲ. ಬಟ್ ಇದನ್ನು ಈ ರೀತಿ ಹಿಟ್ಟು ಹಾಕಿ ಹದವಾಗಿ ಇದನ್ನು ಚೆನ್ನಾಗಿ ನಾದ್ಕೊಳ್ರಿ. ನೋಡಿರಿ ಸೂಪರಾಗಿದೆ. ರವೆ ಅಂತಲೇ ಗೊತ್ತಾಗೋದಿಲ್ಲ. ಆಮೇಲೆ ಆಲೂಗಡ್ಡೆ ಹಾಕಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ ನೋಡಿರಿ. ಆಮೇಲೆ ಇದನ್ನು ಏನು ಮಾಡಬೇಕು, ಸ್ವಲ್ಪ ಇದನ್ನು ಕೈಯಲ್ಲಿ ಈ ರೀತಿ ರೋಲ್ ಮಾಡಿಕೊಂಡು ನೀಟಾಗಿ ಇದಕ್ಕೆ ವಡೆ ಶೇಪನ್ನು ಕೊಡಿರಿ. ತಟ್ಟಿ ಚೆನ್ನಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಷ್ಟೇ ತಿನ್ನೋದಕ್ಕೂ ಒಳ್ಳೆ ರುಚಿ ಇರುತ್ತೆ ನೋಡಿರಿ. ಯಾವ ಮೈದಾ ವಡೆಗೂ ಅಥವಾ ಉದ್ದಿನ ವಡೆಗೂ ಕಡಿಮೆ ಇರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನಿಮ್ಗೆ ಯಾವ ರೀತಿ ಶೇಪಲ್ಲಿ ಬೇಕು ನೋಡಿರಿ ಆ ರೀತಿ ಮಾಡಿಕೊಡ್ರಿ. ನಾನಿವತ್ತು ಇದನ್ನು ವಡಾ ಶೇಪ್ನಲ್ಲಿ ಮಾಡ್ತಾಯಿದ್ದೀನಿ. ತಿನ್ನೋದಕ್ಕೆ ಒಳ್ಳೆ ಮಜಾ ಇರುತ್ತೆ ನೋಡಿರಿ. ಇಡ್ಲಿ ಜೊತೆ ಏನಾದರೂ ನೀವು ಉದ್ದಿನಬೇಳೆ ಹಾಕೋದಕ್ಕೆ ನೆನಪಾಗಿಲ್ಲ ಅಂದರೆ ಈ ರೀತಿ ಇಡ್ಲಿ ವಡೆ ತಿನ್ನಬೇಕು ಅಂದ್ಕೊಂಡಾಗ ಇದನ್ನು ಮಾಡಿ ನೋಡಿರಿ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದರಲ್ಲಿ ಮತ್ತೆ ಜಾಸ್ತಿ ನಿಮಗೇನಾದರೂ ಎಕ್ಸ್ಟ್ರಾ ಸ್ಪೈಸಸ್ ಆ್ಯಡ್ ಮಾಡೋದಿದ್ರೆ ನೀವು ಬೇಕಾದರೆ ಬ್ಲ್ಯಾಕ್ ಪೆಪ್ಪರ್ ಆಗಿರ್ಬೋದು, ಸ್ವಲ್ಪ ಹಸಿ ಶುಂಠಿ ಆಗಿರ್ಬೋದು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಪ್ಲೇನಾಗಿ ಇವತ್ತು ಮಾಡ್ತಾಯಿದ್ದೀನಿ ನೋಡಿರಿ. ನೀವು ಎಕ್ಸ್ಟ್ರಾ ಫ್ಲೇವರ್ಸಿಗೆ ಅದನ್ನೆಲ್ಲ ಬಳಸಿ ಮಾಡಿಕೊಳ್ರಿ. ನೋಡಿ ಇದೇ ರೀತಿ ಎಲ್ಲ ವಡೆಗಳನ್ನು ನಾನು ಪ್ರಿಪೇರ್ ಮಾಡಿ ತೊಗೊಂಡು ಬರ್ತೀನಿ. ಕರೆಕ್ಟಾಗಿ ಇದನ್ನು ಮಾಡಿಕೊಂಡು ತಿಂದು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ ಇಷ್ಟು ವಡೆಗಳನ್ನು ನಾನಿಲ್ಲಿ ಮಾಡಿದ್ದೀನಿ. 1 ಕಪ್ ರವೆ, 1 ಆಲೂಗಡ್ಡೆನಲ್ಲಿ ನೋಡಿರಿ ಇಷ್ಟೊಂದು ಸ್ನ್ಯಾಕ್ಸನ್ನು ನಾವು ಮಾಡ್ಕೊಂಡು ತಿನ್ಬೋದು. ಮನೆ ಮಂದಿಗೆಲ್ಲ ಆಗುವಷ್ಟು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಕೋಬೋದು. ಒಂದು 10-15 ನಿಮಿಷ ಟೈಮ್ ಇದ್ದರೆ ಸಾಯಂಕಾಲ ಆಗಿರ್ಬೋದು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇನ್ಸ್ಟೆಂಟಾಗಿ ಇದನ್ನು ಮಾಡಿಕೊಂಡು ತಿನ್ನಿರಿ. ಈಗ ನೋಡಿರಿ ಇದನ್ನು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ರಿ. ನೀವು ಇದನ್ನು ಶಾಲೋ ಫ್ರೈ ಆದರೂ ಮಾಡ್ಬೋದು ಅಥವಾ ಡೀಪ್ ಫ್ರೈ ಆದರೂ ಮಾಡ್ಬೋದು ನೋಡಿರಿ. ಚೆನ್ನಾಗಿ ಫ್ರೈ ಆಗುತ್ತೆ. ಎಣ್ಣೆ ಮಾತ್ರ ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ರಿ, ಇಲ್ಲಾಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ರವೆ ಹಿಟ್ಟು ಗಟ್ಟಿಯಾಗಿದ್ದರೆ ನೋಡಿರಿ ಒಡೆಯೋದಿಲ್ಲ. ಸ್ವಲ್ಪ ಏನಾದರೂ ಸ್ಮೂತ್ ಆಯಿತು ಅಂದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ನೋಡಿರಿ. ಎಣ್ಣೆ ಬಿಸಿ ಆದಮೇಲೆ ಈಗ ನೋಡಿರಿ ಒಂದೊಂದೇ ವಡೆನ ನಾನು ಬಿಸಿಯಾದಂಥ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಸ್ಕೊಳ್ರಿ.
ಎಣ್ಣೆ ಬಿಸಿ ಆಗಲಿಲ್ಲ ಅಂದರೆ ರವೆ ಹಸಿ ಬಿಸಿಯಾಗಿ ಬೇಯುತ್ತೆ, ಚೆನ್ನಾಗಿ ಬರೋದಿಲ್ಲ. ಈಗ ಇದನ್ನು ಪರ್ಫೆಕ್ಟಾಗಿ ಈ ರೀತಿ ಎಣ್ಣೆ ಬಿಸಿ ಆದಮೇಲೆ ಹಾಕ್ರಿ ನೋಡಿರಿ. ಒಂದೇ ಏಟಿಗೆ ಎಲ್ಲ ವಡೆಗಳು ಚೆನ್ನಾಗಿ ಫ್ರೈ ಆಗ್ತವೆ. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಿರುಗಿಸಾಕಿ ಮತ್ತು ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಒಳಗಡೆ ಸಹಿತ ಚೆನ್ನಾಗಿ ಬೆಂದಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ. ಕಲರ್ ಕೂಡ ಚೇಂಜ್ ಆಗಿದ್ದು ಕಾಣಿಸುತ್ತೆ ನಿಮಗೆ. ಈ ರೀತಿ ಚೆನ್ನಾಗಿ ಬೆಂದಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಒಂದು ಸೈಡ್ ಫ್ರೈ ಆದಮೇಲೆ ಇದನ್ನು ತಿರುಗಿಸಾಕಿ ಎರಡೂ ಕಡೆ ಫ್ರೈ ಮಾಡ್ಕೊಳ್ರಿ. ಈ ಥರ ತಿರುಗಿಸಿದ ಮೇಲೇ ನೋಡಿರಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಆವಾಗ ಒಳಗಡೆಯಿಂದ ಕೂಡ ಸರಿಯಾಗಿ ಹಿಟ್ಟು ರವೆ ಬೆಂದಿರುತ್ತೆ, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಎಷ್ಟೊತ್ತು ಇಟ್ಟರೂ ಸಹಿತ ಗರಿ ಗರಿಯಾಗಿಯೇ ಇರುತ್ತೆ ನೋಡಿರಿ. ಇದು ರವೆಯಿಂದ ಮಾಡಿದೆ ಅಂತ ಗೊತ್ತೇ ಆಗೋದಿಲ್ಲ, ತಿನ್ನೋದಕ್ಕೆ ಕೂಡ ಒಂದು ಅದ್ಭುತ ರುಚಿ ಇರುತ್ತೆ. ಈಗ ನೋಡಿರಿ ಎರಡು ಕಡೆ ಸರಿಯಾಗಿ ಬೆಂದಿದ್ದಾವೆ, ಫ್ರೈ ಆಗಿದ್ದಾವೆ. ಇದನ್ನು ಎಣ್ಣೆ ಬಸ್ತು ನಾವೀಗ ಪ್ಲೇಟಿಗೆ ಹಾಕಿ ತೆಗಿಯೋಣ. ಇದೇ ರೀತಿ ನೋಡಿರಿ ಫ್ರೆಂಡ್ಸ್, ಎಲ್ಲ ಒಳ್ಳೆ ರೆಸಿಪಿಗಳ ವಿಡಿಯೋಗಳನ್ನ ನಾನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋನ ಸಹಿತ ಎಲ್ಲರ ಜೊತೆ ನೀವು ಹೆಚ್ಚು ಶೇರ್ ಮಾಡಿಕೊಳ್ರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಲೈಕ್ ಮತ್ತು ಸಪೋರ್ಟಿಂದ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಹೆಚ್ಚು ಶೇರ್ ಮಾಡಿದರೆ ನೋಡಿರಿ ಅವರು ಒಂದು ಒಳ್ಳೆ ಅಡುಗೆನ ಕಲ್ತಂಗಾಗುತ್ತೆ, ಒಳ್ಳೆ ಒಂದು ರುಚಿನ ತಿಂದಂಗಾಗುತ್ತೆ ನೋಡಿ. ಹಾಗಾದರೆ ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸ್ ಆಗಿರ್ಬೋದು, ಒಳ್ಳೆ ರೆಸಿಪಿಗಳನ್ನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ಅಡುಗೆಗಳ ವಿಡಿಯೋಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಹಾಗೆ ನೋಡಿರಿ, ವಿಡಿಯೋಗಳು ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ನೋಡಿರಿ, ನಾನಿಲ್ಲಿ ಎರಡನೇ ಸ್ಟೆಪ್ಪನ್ನು ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸಾರಿ ಫ್ರೈ ಮಾಡಿ ತೆಗೆದ್ಮೇಲೆ ಮತ್ತೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಈಗ ಇವನು ಸಹಿತ ನಾನು ಹಾಕಿ ಫ್ರೈ ಮಾಡಿ ತೊಗೊಂಡು ಬರ್ತೀನಿ ನೋಡಿರಿ. ಪ್ರತಿಯೊಂದೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಪರ್ಫೆಕ್ಟಾಗಿ ಬಂದಿದೆ ನೋಡಿರಿ. ಎಲ್ಲಿ ಕ್ರ್ಯಾಕ್ಸ್ ಆಗಿಲ್ಲ, ಆಮೇಲೆ ಗರಿಗರಿ ಆಗಿದೆ ತುಂಬ. ಇದೇ ರೀತಿ ನೀವು ಕೂಡ ಮಾಡ್ಕೊತಿದ್ದು ನೋಡಿರಿ. ಒಂದು 10-15 ನಿಮಿಷದ ಟೈಮ್ ಇದ್ದರೆ ನಿಮ್ಮ ಹತ್ರ ಈ ರೀತಿ ಸ್ನ್ಯಾಕ್ಸನ್ನು ಮಾಡಿಕೊಳ್ರಿ. ಅಥವಾ ಗೆಸ್ಟ್ ಏನಾದರೂ ಬಂದರೆ ಅವ್ರಿಗೆ ದಿಢೀರಂತ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂದ್ಕೊಂಡಾಗ ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ. ಈಗ ನೋಡಿರಿ, ಇದೇ ಎಷ್ಟು ಹಗುರವಾಗಿದೆ, ಎಷ್ಟು ಗರಿಗರಿಯಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ. ನೋಡ್ತಾ ಇರ್ಬೋದು ನೀವು. ನಾವು ಹಾಕಿರೋಂಥ ಬೆಳ್ಳುಳ್ಳಿ ಫ್ಲೇವರು ಮತ್ತು ಅದು ಉಳ್ಳಾಗಡ್ಡೆ ಹಾಕಿದ್ದೀವಲ್ವ, ತುಂಬ ಚೆನ್ನಾಗಿ ಫ್ರೈ ಆಗಿ ಒಳ್ಳೆ ಒಂದು ರುಚಿ ಕೊಡ್ತಾ ಇದೆ. ಹಾಗಾದರೆ ತಡೆಯೋಕ್ಕೆ ನೀವು ಮಾಡ್ಕೊಂಡು ತಿಂದು ನೋಡಿರಿ, ಹೇಗೆ ಬಂತು ಅಂತೇಳಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.